ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ಆದ್ವಾ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಟೈಮ್ ಆ್ಯಂಡ್ ವರ್ಕ್ ರಿಲೇಟೆಡ್ ಟು ದ ಲಿವಿಂಗ್ ಬೇಸ್ ಮೇಲೆ ನಾವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗೋಣ. ಇಂದಿನ ವಿಡಿಯೋದಲ್ಲಿ ನಾವು ಟೈಮ್ ಆ್ಯಂಡ್ ವರ್ಕ್ ರಿಲೇಟೆಡ್ ಡಿಫ್ರೆಂಟ್ ಪಾರ್ಟ್ಸ್ನ ಆಗಲೇ ಡಿಸ್ಕಸ್ ಮಾಡಿ ಪ್ಲೇಲಿಸ್ಟಲ್ಲಿ ಅವೈಲೇಬಲ್ ಇದೆ. ಯಾರೆಲ್ಲ ನೋಡಿಲ್ವೋ ಅದನ್ನು ನೀವು ನೋಡ್ಕೊಳ್ಳಿ. ಬಿಕಾಸ್ ಅಲ್ಲಿ ಬೇಸಿಕ್ಸಿಂದ ಸ್ಟಾರ್ಟ್ ಆಗಿರೋದ್ರಿಂದ ನಿಮಗೆ ಲಿವಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಪ್ರೀವಿಯಸ್ ವಿಡಿಯೋಸ್ ನೋಡ್ಕೊಂಡಾಗ ನಿಮಗೆ ಬೇಗನೆ ಅರ್ಥ ಆಗುತ್ತೆ ಅನ್ನೋ ರೀತಿ. ಫೈನ್. ಅದೇ ರೀತಿ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಕೂಡ ನಮ್ಮ ಪ್ಲೇಲಿಸ್ಟಲ್ಲಿ ಅವೈಲೇಬಲ್ ಇದೆ. ಬಿಕಾಸ್ ಈ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಆ್ಯಂಡ್ ಟೈಮ್ ಆ್ಯಂಡ್ ವರ್ಕ್ ಏನಿದೆ ಎರಡು ಇಂಪಾರ್ಟೆಂಟ್ ಟಾಪಿಕ್ಸ್. ಯಾವುದೇ ಎಕ್ಸಾಮಿನೇಷನ್ಸಲ್ಲಿ ಇದು ಕಾಮನ್ ಆಗಿ ಕೇಳ್ತಾರೆ. ಹಾಗಾಗಿ ಎರಡು ನೋಡಿಕೊಂಡ್ರೆ ನಿಮಗೆ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ. ಅದೇ ರೀತಿ ನಿಮ್ಗೇನೋ ಸಜೆಷನ್ಸ್ ಇದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಮಗೂ ಇಂಪ್ರೂವ್ ಆಗೋಕ್ಕೆ ಈಸಿ ಆಗುತ್ತೆ. ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ ಅವರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇದ್ದರೆ. ಜೊತೆಗೆ ತಾವು ಕೂಡ ಸಬ್ಸ್ಕ್ರೈಬ್ ಆಗಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಓಕೆನಾ. ಇಲ್ಲಿ ನೋಡ್ಬೋದು ನಾವೇನು ಫ್ಲೋ ಚಾರ್ಟ್ಸ್ ಮುಂಚೆಯಿಂದ ಫಾಲೋ ಮಾಡ್ತಿದ್ವು. ಈ ಫ್ಲೋ ಚಾರ್ಟಲ್ಲಿ ಆಗಲೇ ನಾವು ಚೈನ್ ರೂಲ್, ಎಫಿಷಿಯನ್ಸಿ, ಫ್ರಾಕ್ಷನ್ ಆಫ್ ವರ್ಕ್ ಆನ್ ವೇಜಸ್ ಕಂಪ್ಲೀಟ್ ಮಾಡಿದ್ದೀವಿ. ನಾವು ಲಿವಿಂಗ್ ರಿಲೇಟೆಡ್ ಆ್ಯಂಡ್ ಜಾಯ್ನಿಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ನಿಮಗೆ ಎರಡು ಮೆಥಡ್ ಬರುತ್ತೆ, ಒಂದು ನಾರ್ಮಲ್ ಮೆಥಡು, ಇನ್ನೊಂದು ಶಾರ್ಟ್ಕಟ್ ಮೆಥಡ್. ಓಕೆ. ಯಾವುದೇ ಪ್ರಾಬ್ಲಮ್ಸಲ್ಲಿ ವಿ ಯೂನಿಟ್ ಟು ನೋಟ್ ದ ನಾರ್ಮಲ್ ಮೆಥಡ್ ಫಸ್ಟ್. ಬಿಕಾಸ್ ನಮಗೇನಾಗುತ್ತೆ ಅಂದರೆ ಯಾವುದೋ ಟ್ರಿಕ್ಕಿ ಕ್ವಶನ್ಸ್ ಬಂದಾಗ ನಾರ್ಮಲ್ ಮೆಥಡ್ ಗೊತ್ತಿದ್ರೆ ನಾವು ಸ್ವಲ್ಪ ಲಾಜಿಕ್ ಅಪ್ಲೈ ಮಾಡಿ ವಿ ಕ್ಯಾನ್ ಸಾಲ್ವ್ ಇಟ್. ಓಕೆ. ಶಾರ್ಟ್ಕಟ್ ಮೆಥಡ್ ನಿಮಗೆ ಡೈರೆಕ್ಟಾಗಿ ಇತ್ತು ಅಂದರೆ ಯು ಕ್ಯಾನ್ ಅಪ್ಲೈ ದ ಶಾರ್ಟ್ಕಟ್ ಮೆಥಡ್ ಆಲ್ಸೋ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ನಾರ್ಮಲ್ ಮೆಥಡ್ ಆ್ಯಂಡ್ ಶಾರ್ಟ್ಕಟ್ ಮೆಥಡ್ಸ್ ಎರಡನ್ನೂ ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮಗೆ ಯಾವ ಕನ್ವೀನಿಯಂಟ್ ಆಗುತ್ತೆ ಅದು ಅಡಾಪ್ಟ್ ಮಾಡ್ಕೊಂಡು ಯು ಕ್ಯಾನ್ ಫಾಲೋ ದಟ್. ಓಕೆ. ಇವತ್ತಿನ ಮೊದಲನೇ ಪ್ರಶ್ನೆ, ಎ ಆ್ಯಂಡ್ ಬಿ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 3 days. ದೇ ಸ್ಟಾರ್ಟೆಡ್ ಟುಗೆದರ್ ಬಟ್ ಆಫ್ಟರ್ 2 days ಬಿ ಲೆಫ್ಟ್ ದ ವರ್ಕ್. ಇಫ್ ದ ವರ್ಕ್ ಈಸ್ ಕಂಪ್ಲೀಟೆಡ್ ಆಫ್ಟರ್ 2 more days, ಬಿ ಅಲೋನ್ ಕುಡ್ ಡೂ ದ ವರ್ಕ್ ಇನ್ ಹೌ ಮೆನಿ ಡೇಸ್ ಅಂತ ಕೇಳಿದ್ದಾರೆ. ಓಕೆ. ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ನಾರ್ಮಲ್ ಮೆಥಡ್, ಓಕೆ, ನಾರ್ಮಲ್ ಮೆಥಡ್ ಆ್ಯಂಡ್ ಇನ್ನೊಂದು ಶಾರ್ಟ್ಕಟ್ ಮೆಥಡ್ ಎರಡೂ ನೋಡೋಣ. ಫೈನ್. ಈ ಕ್ವಶನ್ಸಲ್ಲಿ ಏನು ಕೊಟ್ಟಿದ್ದಾರೆ, ಫಸ್ಟು ಎ ಆ್ಯಂಡ್ ಬಿ ಟುಗೆದರ್ ಕೆ ಕಂಪ್ಲೀಟ್ ಅ ವರ್ಕ್ ಇನ್ 3 days ಅಂದರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 1/3 ಆಯಿತಾ. ಫೈನ್. ನಾವು ಅವ್ರೇನು ಕೊಟ್ಟಿದ್ದಾರೆ, ದೇ ಸ್ಟಾರ್ಟೆಡ್ ಟುಗೆದರ್ ಬಟ್ ಆಫ್ಟರ್ 2 days ಬಿ ಲೆಫ್ಟ್ ದ ವರ್ಕ್ ಅಂತ ಇದೆ. 2 days ಬಿಫೋರ್ ಅಂತಂದರೆ 2 days ಆದಮೇಲೆ ಏನಾಗಿದ್ದಾನೆ, ಬಿ ಏನು ಮಾಡಿದ್ದಾನೆ, ಅಲ್ಲಿಂದ ಕೆಲಸ ಖಾಲಿ ಮಾಡಿದ್ದಾನೆ, ಅಂದರೆ ಜಾಗ ಖಾಲಿ ಮಾಡಿದ್ದಾನೆ, ವರ್ಕಿಂದ ಲೀವ್ ತೊಗೊಂಡಿದ್ದಾನೆ. ಇಲ್ಲೇನಾಗುತ್ತೆ, ಬಿ ಅಂದರೆ 2 daysವರೆಗೂ ಏನು ಮಾಡಿದ್ದಾರೆ, ಎ ಪ್ಲಸ್ ಬಿ ವರ್ಕ್ ಮಾಡಿದ್ದಾರೆ. ಹಾಗಾಗಿ ಎ ಪ್ಲಸ್ ಬಿ ಓವರ್ ಆಲ್ ಒನ್ ಡೇ ವರ್ಕ್ ಎಷ್ಟಿದೆ, 1/3ನ 2 daysವರೆಗೂ ವರ್ಕ್ ಮಾಡೋದ್ರಿಂದ ಮಲ್ಟಿಪೈ ಬೈ 2, ಅವಾಗ ಏನಾಗುತ್ತೆ 2/3. ಎ ಆ್ಯಂಡ್ ಬಿ ಟುಗೆದರ್ ಎಷ್ಟು, ಟುಗೆದರ್ ಆಗಿ 2/3 ಆಫ್ ವರ್ಕ್ ಮಾಡಿದ್ದಾರೆ. ಓಕೆ. ಬಿಫೋರ್ ಬಿ ಲಿವಿಂಗ್, ಓಕೆ, ಬಿ ಬಿಡೋಕ್ಕೂ ಮುಂಚೆ ಎ ಆ್ಯಂಡ್ ಬಿ 2/3 ಅಷ್ಟು ವರ್ಕ್ ಮಾಡಿದ್ದಾರೆ. ರಿಮೈನಿಂಗ್ ವರ್ಕ್ ಎಷ್ಟಾಗುತ್ತೆ, ರಿಮೈನಿಂಗ್ ವರ್ಕ್ ಯಾರು ಮಾಡಿದ್ದಾರೆ, ರಿಮೈನಿಂಗ್ ವರ್ಕ್ ಈಸ್ ಈಕ್ವಲ್ ಟು 1 ಮೈನಸ್, ಬಿಕಾಸ್ ಆಲ್ವೇಸ್ ವಿ ಹ್ಯಾವ್ ಟು ಕನ್ಸಿಡರ್ ಟೋಟಲ್ ವರ್ಕು 1 ಅಂತ ತೊಗೋಬೇಕು. 1 ಮೈನಸ್ 2/3 ಅಂತ ತೊಗೊಂಡಾಗ ನಮಗೇನಾಗುತ್ತೆ 1/3 ಬರುತ್ತೆ. 1/3 ಇದು ಯಾರು ಮಾಡಿದ್ದು, ಏನು, ಡನ್ ಬೈ ಓನ್ಲಿ ಎ. ಓಕೆನಾ. ಬಿಕಾಸ್ ರಿಮೈನಿಂಗ್ ವರ್ಕು ಬಿ ಹೋದ್ಮೇಲೆ ಎ ಅಲೋನ್ ಏನು ಮಾಡ್ತಾನೆ, ಇಷ್ಟು ವರ್ಕು 1/3 ಎಷ್ಟು ವರ್ಕು ಮಾಡ್ತಾರೆ. ಓಕೆ. ಅದು ನಿಮಗೆ 1/3 days ಆಫ್ ವರ್ಕ್ ಬೈ ಎ. ಓಕೆ. 1/3 ಆಫ್ ವರ್ಕ್ ಡನ್ ಬೈ ಎ ಅಂತಂದಾಗ ಅದು ಎಷ್ಟು ಕಂಪ್ಲೀಟ್ ಆಗುತ್ತೆ, ಇಫ್ ದ ವರ್ಕ್ ಈಸ್ ಕಂಪ್ಲೀಟೆಡ್ ಆಫ್ಟರ್ 2 more days ಅಂದರೆ ರಿಮೈನಿಂಗ್ ವರ್ಕ್ ಎಷ್ಟು 1/3, ಅದು ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಡೇಸ್ ಬೇಕಾಯಿತು, 2/3 days ಆಯಿತು. ಅವಾಗ ಏನಾಗುತ್ತೆ, ನಾವು 2/3 ಅಂತ ಹಾಕ್ಕೋಬೋದು. ಓಕೆ. ಏನಾಗುತ್ತೆ ಓವರಾಲ್ ಆಗಿ 2 days ಅಂತ ಹಾಕ್ಕೋಬೋದು. 2 days ಕೊಟ್ಟಿದ್ದಲ್ಲ, 2 more days ಅಂತ 2 days ಅಂತ ಹಾಕ್ಕೋಬೋದು. ಕಂಪ್ಲೀಟಾಗಿ ವರ್ಕ್ ಡನ್ ಬೈ ಎ ಅಂತಂದರೆ ಅವಾಗ ಏನಾಗುತ್ತೆ 2 ಇಂಟು ಇದು 1/3 ಅಂದರೆ 3/1, ಟೋಟಲ್ ಆಗಿ 6 days ಆಗುತ್ತೆ. ನಮಗೆ ಕ್ವಶನಲ್ಲಿ ಏನು ಕೇಳಿದರೆ ಬಿ ಅಲೋನ್ ಅಂತ ಕೇಳಿದೆ. ನಾವು ಬಿದು ನಾವೇನು ಮಾಡಬೇಕು, ವರ್ಕ್ ಕಂಡುಹಿಡಬೇಕು. ಹಾಗಾಗಿ ನಾವೇನು ಮಾಡ್ತೀವಿ, ಬಿದು ಅಂತಂದರೆ ಓವರಾಲ್ ಆಗಿ ನಿಮಗೆ ವಿ ನೋ ದ್ಯಾಟ್ ಏದು ಎಷ್ಟಿದೆ, ಓವರಾಲ್ ಆಗಿ 6 days ಇದೆನಾ, ಎ ಇಸ್ ಈಕ್ವಲ್ ಟು 6 days. ಫೈನ್. ನಾವು ಇದು ಬಂದ್ಬಿಟ್ಟು ನಿಮಗೆ ಎ ಪ್ಲಸ್ ಬಿ ಎಷ್ಟು ಓವರ್ ಆಲ್ ಟುಗೆದರ್ ಅಲ್ಲಿ ಆಗಲೇ ಮುಂಚೆ ಕ್ವಶನಲ್ಲಿ ಕೊಟ್ಟಿದ್ರು 1/3. ಓಕೆ. 1 day ವರ್ಕ್ ಆಫ್ ಏದೇನಾಗಿತ್ತು 1/6 ಪ್ಲಸ್ ಬಿ ಈಸ್ ಈಕ್ವಲ್ ಟು 1/3. ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ ನಿಮಗೆ 1/3 ಮೈನಸ್ 1/6. ಎಲ್ ಸಿ ಎಮ್ 6 ತೊಗೊಂಡಾಗ 1 ಆಗುತ್ತೆ. ಬಿ ಈಸ್ ಈಕ್ವಲ್ ಟು 1/6, ಬಿ ಈಸ್ ಈಕ್ವಲ್ ಟು 6 days. ಓಕೆ. ಬಿ ಈಸ್ ಈಕ್ವಲ್ ಟು 6 days ಇದ ವರ್ಕ್ ಡನ್ ಬೈ ದ ಬಿ ಅಲೋನ್. ಓಕೆ. ದಿಸ್ ಇಸ್ ದ ಆನ್ಸರ್. ಇದನ್ನೇ ನಾವು ಶಾರ್ಟ್ಕಟ್ ಮೆಥಡ್ ನೋಡೋದಾದರೆ, ಓಕೆ, ಶಾರ್ಟ್ಕಟ್ ಮೆಥಡಲ್ಲಿ ಯಾವ ಥರ ಸಾಲ್ವ್ ಮಾಡೋದು ಅಂತಂದರೆ, ಫಸ್ಟು ನಿಮಗೆ ಎ ಪ್ಲಸ್ ಬಿ ಎಷ್ಟು ಕೊಟ್ಟಿದ್ದಾರೆ, ಎ ಪ್ಲಸ್ ಬಿ ಟುಗೆದರ್ ಸೇರಿ 1/3 ಅಂತ ಕೊಟ್ಟಿದ್ದಾರೆ. ಓಕೆ.
ನಾವು ಕಮಿಂಗ್ ಟು ದ ಪಾಯಿಂಟ್, ನಾವು ಯಾವ ಥರ ಇದನ್ನು ಅಸ್ಯೂಮ್ ಮಾಡಿ ಈಕ್ವಲ್ ಟು 1 ಅಂತ ಅಸ್ಯೂಮ್ ಮಾಡಬೇಕು. ಯಾವ ಥರ ಎ ಪ್ಲಸ್ ಬಿ ಟುಗೆದರ್ ಎಷ್ಟೇ ವರ್ಕ್ ಮಾಡಿದ್ರು 2 ಡೇಸಾ, 2 ಡೇಸ್ ಪ್ಲಸ್ ನಿಮಗೆ ಬಿ ಏನು ಮಾಡ್ತಾನೆ, ಹಿ ವಿಲ್ ಲೀವ್ ಈಸ್ ಜಾಬ್. ಸೊ ರಿಮೈನಿಂಗ್ ಯಾರು ಎನಾ, ಎ, ಆ್ಯಂಡ್ ಈ ಕಂಪ್ಲೀಟ್ ದ ವರ್ಕ್ ಇನ್ ಅಗೇನ್ 2 ಡೇಸ್ ಅಂತ ಕೊಟ್ಟಿದ್ದಾರೆ. 2 ಡೇಸಲ್ಲಿ ಕೆಲಸ ಮುಗಿಸ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ 2 ಏನು ಮಾಡ್ತೀವಿ ಮಾಡಬೇಕು. ಸೊ ಇವೆರಡು ಏನು ಎ ಪ್ಲಸ್ ಬಿ ಮತ್ತು ಎ ಇಬ್ಬರು ಸೇರಿ ಸೊ ವರ್ಕ್ ಮಾಡಿದಾಗ ಓವರಾಲ್ ನಾವು ಏನು ಅಸ್ಯೂಮ್ ಮಾಡಬೇಕು, ಈಕ್ವಲ್ ಟು 1 ಅಂತ ಅಸ್ಯೂಮ್ ಮಾಡಿ. ಓಕೆನಾ. ಸೊ ಎ ಪ್ಲಸ್ ಬಿ ಅಂದರೆ ಟುಗೆದರ್ 2 ಡೇಸ್ ವರ್ಕ್ ಮಾಡಿದ್ರು, ಬಿ ಹೊರಟಾದ್ಮೇಲೆ ಎ ಎಷ್ಟು ದಿವಸ ತೊಗೊಳುತ್ತೆ, 2 ಡೇಸ್ ತೊಗೊಳುತ್ತೆ. ಸೊ ಈಸ್ ಈಕ್ವಲ್ ಟು 1 ಅಂತ ತೊಗೋಬೇಕು. ಫೈನ್. ಸೊ ಇವೇನಾಗುತ್ತೆ, ಇದು 2a ಪ್ಲಸ್ 2b ಪ್ಲಸ್ 2a ಈಸ್ ಈಕ್ವಲ್ ಟು 1. ಫೈನಲ್ ಆಗಿ 4a ಪ್ಲಸ್ 2b ಈಸ್ ಈಕ್ವಲ್ ಟು 1 ಅಂತ ಬರುತ್ತೆ. ಫೈನ್. ನಾವು ಕಮಿಂಗ್ ಟು ದ ಪಾಯಿಂಟ್, ನಮಗೆ ಬೇಕಾಗಿರೋದು ಬಿ ಇರೋದ್ರಿಂದ ಬಿ ನಮಗೆ ಬೇಕಾಗಿದೆ, ಬಿ ಅಲೋನ್ ಅಂತ ಕೇಳಿದ್ದಾರೆ. ಸೊ ಇನ್ ಟರ್ಮ್ಸ್ ಆಫ್ ಬಿನ ಇಲ್ಲಿ ಏನು ಬರ್ಕೋಬೋದು, ಎ ಈಸ್ ಈಕ್ವಲ್ ಟು 1/3 ಮೈನಸ್ ಬಿ ಅಂತ ಬರ್ಕೋಬೋದಾ. ಸೊ ಎ ಅಲ್ಲಿ 1/3 ಹಾಕಿದರೆ 4 ಇಂಟು 1/3 ಮೈನಸ್ ಬಿ ಪ್ಲಸ್ 2b. ಓಕೆ. ಸೊ ನಮಗೆ 1 ಅನ್ನೋನ್ ಆಯಿತಾ, ಓನ್ಲಿ ಬಿ ಇದೆ ಅನ್ನೋನ. ಸೊ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ಬಿ. ಸೊ ಮಲ್ಟಿಪ್ಲೈ ಮಾಡಿದಾಗ 4/3 ಮೈನಸ್ 4b ಪ್ಲಸ್ 2b ಈಸ್ ಈಕ್ವಲ್ ಟು 1. ಸೊ ನಿಮಗೆ 4/3 ಮೈನಸ್ ಏನಾಗುತ್ತೆ 2b ಮೈನಸ್ 2b ಈಸ್ ಈಕ್ವಲ್ ಟು 1. ಸೊ 4/3 ಮೈನಸ್ 1 ಈಸ್ ಈಕ್ವಲ್ ಟು 2bನ 1 ಈ ಕಡೆ ತೊಗೊಂಬಂದರೆ, ಸೊ ನಾವು ವಿಲ್ ಬಿ 4 ಮೈನಸ್, ಇಲ್ಲಿ ನಿಮಗೆ 4/3 ಮೈನಸ್ 1 ಈಸ್ ಈಕ್ವಲ್ ಟು 2b. ಸೊ ಇದು ಸಾಲ್ವ್ ಮಾಡಿದಾಗ ನಿಮಗೆ ಎಲ್ ಸಿ ಎಮ್ ತೊಗೊಂಡಾಗ 1/3 ಈಸ್ ಈಕ್ವಲ್ ಟು 2b ಅಂತ ಬರುತ್ತೆ. ಸೊ ಬಿ ಈಸ್ ಈಕ್ವಲ್ ಟು ನಿಮಗೆ ಎಷ್ಟಾಗುತ್ತೆ 1/6. ಸೊ ಬಿ ಈಸ್ ಈಕ್ವಲ್ ಟು 1/6 ಒನ್ ಡೇ ವರ್ಕ್ ಆದರೆ, ಕಂಪ್ಲೀಟ್ ವರ್ಕ್ ಡನ್ ಅಂದರೆ ರೆಸಿಪ್ರಿಕಲ್ ತೊಗೋಬೇಕು, 6 ಡೇಸ್ ಆಗುತ್ತೆ. ಓಕೆ. ದಿಸ್ ಇಸ್ ದ ಶಾರ್ಟ್ಕಟ್ ಮೆಥಡ್. ಸೊ ನಾರ್ಮಲ್ ಮೆಥಡ್ ಆ್ಯಂಡ್ ಶಾರ್ಟ್ಕಟ್ ಮೆಥಡಲ್ಲಿ ಡಿಫ್ರೆನ್ಸ್ ಏನು ಅಂದರೆ, ನಾರ್ಮಲ್ ಮೆಥಡಲ್ಲಿ ನಿಮಗೆ ಸ್ಟೆಪ್ಸ್ ಜಾಸ್ತಿ ಬರುತ್ತೆ ಸ್ವಲ್ಪ, ಬಟ್ ನಿಮಗೆ ಯಾವುದೇ ಪ್ರಶ್ನೆ ಲಾಜಿಕಲ್ ಕೇಳಿದಾಗ ನಾರ್ಮಲ್ ಮೆಥಡ್ ಗೊತ್ತಿರಬೇಕು. ಹಾಗಾಗಿ ವಿಲ್ ಗೋ ಥ್ರೂ ನಾರ್ಮಲ್ ಮೆಥಡ್ ಆ್ಯಂಡ್ ಶಾರ್ಟ್ಕಟ್ ಮೆಥಡ್ ಬೋತ್ ಟುಗೆದರ್. ನಿಮಗೆ ಯಾವ ಥರ ಸೂಟ್ ಆಗುತ್ತೆ ಅದನ್ನು ಚೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಓಕೆನಾ. Next question, P and Q can finish your work in 10 days. They worked at it for 10 days and Q left. The remaining work is done by P alone in 20 more days. How long will P take to finish the work done ಅಂತ ಇದೆ. ಸೊ ಫಸ್ಟ್ ನಾವು ನಾರ್ಮಲ್ ಮೆಥಡ್ ನೋಡೋಣ. ಫಾರ್ ನಾರ್ಮಲ್ ಮೆಥಡ್ ಏನಾಗುತ್ತೆ ನಿಮಗೆ, ದೇ ಹ್ಯಾವ್ ಗಿವೆನ್ P ಪ್ಲಸ್ Q, ದೇ ಟುಗೆದರ್ ವರ್ಕ್ ಎಷ್ಟು 30 ಡೇಸ್ ಅಂತ ಕೊಟ್ಟಿದ್ದಾರೆ. 30 ಡೇಸ್ ಅಂತಂದರೆ ನಿಮಗೆ ಒನ್ ಡೇ ವರ್ಕ್ ಡನ್ ಎಷ್ಟಾಗುತ್ತೆ 1/30ನ. ಒನ್ ಡೇ ವರ್ಕ್ ಆಫ್ P ಆ್ಯಂಡ್ Q ಇಸ್ 1/30. ಅದು ಏನು ಮಾಡಿದರೆ, ದೇ ವರ್ಕ್ಡ್ ಅಟ್ ಇಟ್ ಫಾರ್ 10 ಡೇಸ್ ಅಂತ ಕೊಟ್ಟಿದ್ದಾರೆ. 10 ಡೇಸ್ ಅಂತಂದರೆ P ಪ್ಲಸ್ Q ಇಂಟು 10 ಇಂಟು 1/30. ಸೊ ಇದೇನಾಗುತ್ತೆ ನಿಮಗೆ 1/3 ಈಸ್ ದ P ಆ್ಯಂಡ್ Q ಏನು ವರ್ಕ್ ಮಾಡಿದ್ದು ಟುಗೆದರ್ ಆಯಿತು. ರಿಮೈನಿಂಗ್ ವರ್ಕ್ ಅಂದಾಗ Q ಲೆಫ್ಟ್ ದ ವರ್ಕ್ ಅಂದ್ರೆ ರಿಮೈನಿಂಗ್ ವರ್ಕ್ ಯಾರು ಮಾಡ್ತಾರೆ, P ಮಾಡ್ತಾರೆ. ಸೊ ರಿಮೈನಿಂಗ್ ವರ್ಕ್ ಆಫ್ P ಅಂತ ತೊಗೊಂಡ್ರೆ ನಿಮಗೆ 1 ಮೈನಸ್ 1/3 ಈಸ್ ಈಕ್ವಲ್ ಟು 2/3 ಆಫ್ ವರ್ಕ್. ಓಕೆ. P ಅಲೋನ್ ಎಷ್ಟು ದಿವಸ ತೊಗೊತಾರೆ ಓವರಾಲ್ ಆಗಿ, ದೇ ಹ್ಯಾವ್ ಗಿವೆನ್ 20 more days ಅಂತ ಕೊಟ್ಟಿದ್ದಾರೆ. ಸೊ 2/3 ಆಫ್ ವರ್ಕ್, ಓಕೆ, ವರ್ಕ್ ಬೈ P ಈಸ್ ಈಕ್ವಲ್ ಟು ಎಷ್ಟು 20 ಡೇಸ್. ಸೊ ಒನ್ ಕಂಪ್ಲೀಟ್ ವರ್ಕ್ ಡನ್ ಬೈ P ಅಂತ ತೊಗೊಂಡಾಗ 20 ಇಂಟು 3/2. ಸೊ 2 10s. ಸೊ ಓವರಾಲ್ ಆಗಿ 30 ಡೇಸ್. ಓಕೆ. 30 ಡೇಸ್ ಇದ್ದ ಏನು ಡೇಸ್ ಅಲೋನ್ P ಅಲೋನ್ ಏನು ಮಾಡುತ್ತೆ, ವರ್ಕ್ ಮಾಡುತ್ತೆ. ಓಕೆ. ದಿಸ್ ಇಸ್ ದ ಆನ್ಸರ್. ಫೈನ್. ನಾವು ವಿಲ್ ಗೋ ವಿತ್ ಏನು ಶಾರ್ಟ್ಕಟ್ ಮೆಥಡ್. ಓಕೆ. ಶಾರ್ಟ್ಕಟ್ ಮೆಥಡಲ್ಲಿ ನಿಮಗೆ ಏನು ಮಾಡ್ಬೋದು ಅಂತಂದರೆ, ವಿ ಹ್ಯಾವ್ ಟು ಗೋ ವಿತ್ ಸೇಮ್ ಕ್ವಶನ್, P ಪ್ಲಸ್ Q ಇಂಟು ಎಷ್ಟು ಡೇಸ್ ವರ್ಕ್ ಮಾಡಿದರೆ ಟುಗೆದರ್ P ಪ್ಲಸ್ Q 10 ಡೇಸ್. ಓಕೆ. ಪ್ಲಸ್ Q ಲೆಫ್ಟ್ ಆದಮೇಲೆ P ಅಲೋನ್ ವರ್ಕ್ ಮಾಡೋದು ಅದು ಎಷ್ಟು ಡೇಸು 20 ಡೇಸ್ ಈಸ್ ಈಕ್ವಲ್ ಟು ಅಸ್ಯೂಮ್ 1 ಡೇ ಅಂತ ವರ್ಕ್ ಮಾಡಬೇಕು, ನಾವು ಅಸ್ಯೂಮ್ ಮಾಡಬೇಕು. ಫೈನ್. ಸೊ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ 10P ಪ್ಲಸ್ 10Q ಪ್ಲಸ್ 20P. ಓಕೆ. 20P ಈಸ್ ಈಕ್ವಲ್ ಟು 1. ಸೊ 30P ಆಗುತ್ತೆ ಓವರಾಲ್ ಆಗಿ. 30P ಪ್ಲಸ್ 10Q ಈಸ್ ಈಕ್ವಲ್ ಟು 1 ಅಂತ ಬಂತು. ಸೊ ನಮಗೆ ಬೇಕಾಗಿರೋದು P ವ್ಯಾಲ್ಯೂ, ಹಾಗಾಗಿ Q ವ್ಯಾಲ್ಯೂ ಏನು ಸಬ್ಸ್ಟಿಟ್ಯೂಟ್ ಮಾಡೋಣ. Qನ ನಾವೇನು ತೊಗೋಬೋದು ಇದರಿಂದ ಇಕ್ವೇಷನಿಂದ ನಾವು Q ಈಸ್ ಈಕ್ವಲ್ ಟು 1/30 ಮೈನಸ್ P ಅಂತ ತೊಗೋಬೋದಾ Q ವ್ಯಾಲ್ಯೂನ. ಸೊ ಸಬ್ಸ್ಟಿಟ್ಯೂಟ್ ಹಿಯರ್. ಸೊ 30P, ಓಕೆ, ಪ್ಲಸ್ ಇದೇನಾಗುತ್ತೆ 1/30 ಮೈನಸ್ P ಈಸ್ ಈಕ್ವಲ್ ಟು 1 ಆಯಿತಾ. ಸೊ ನಿಮಗೆ 30P ಪ್ಲಸ್ 1/3 ಮೈನಸ್ 10P ಈಸ್ ಈಕ್ವಲ್ ಟು 1. ಸಾರಿ, ಇಲ್ಲಿ ಯೂಶಲಿ 10 ಬರಬೇಕು ಅಲ್ವಾ, 10 ಇಂಟು, ಓಕೆ, 10 ಬರುತ್ತೆ. ಸೊ ಇದೇನಾಗುತ್ತೆ 30P. ಸೊ ನೀವು 10 ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 1/3 ಉಳಿಯುತ್ತೆ, ಮತ್ತು ಮೈನಸ್ 10P ಈಸ್ ಈಕ್ವಲ್ ಟು 1.
ಓಕೆ, ಇದು ಅರ್ಥ ಆಯ್ತಲ್ಲ ನಿಮಗೆ. ಇಲ್ಲಿ 10 ಇಂಟು 3 ಮಾಡಿದ್ರೆ 1/3, 10 ಇಂಟು ಮೈನಸ್ ಪಿ ಮಾಡಿದ್ರೆ 10p is equal to 1. ಸೊ 30p ಮೈನಸ್ 10p ಆದರೆ 20p is equal to 1 ಮೈನಸ್ 1/3 1/3. ಸೊ p is equal to ನಿಮಗೆ 20p is equal to ಎಷ್ಟಾಗುತ್ತೆ ಓವರಲ್ ಆಗಿ 20p is equal to 2/3 ಆಗುತ್ತೆ. ಸೊ p is equal to 2/3 of 1/20. Fine, 2 1s are 2 10s are. So p 1 day work will be 1/30. So ನಿಮಗೆ ಓವರ್ ಆಲ್ ವರ್ಕ್ is equal to ರೆಸಿಪ್ರೋಕಲ್ ಮಾಡಿದಾಗ 30 days ಬರುತ್ತೆ. ಓಕೆ, ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅಜಯ್ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 25 days, ಸಂಜಯ್ ಕ್ಯಾನ್ ಫಿನಿಶ್ ಇಟ್ ಇನ್ 20 days. ಓಕೆ, ದೇ ವರ್ಕ್ ಟುಗೆದರ್ ಫಾರ್ 5 days and then ಅಜಯ್ ಗೋಸ್ ಅವೇ. ಇನ್ ಹೌ ಮೆನಿ ಡೇಸ್ ವಿಲ್ ಸಂಜಯ್ ಫಿನಿಶ್ ದ ವರ್ಕ್ ಅಂತ ಹೇಳಿದೆ, ರಿಮೈನಿಂಗ್ ವರ್ಕ್. ಫೈನ್. ಸೊ ಫಸ್ಟ್ ನಾವು ನಾರ್ಮಲ್ ಮೆಥಡ್ ನೋಡೋದಾದ್ರೆ, ಸೊ ನಾರ್ಮಲ್ ಮೆಥಡ್ ಯಾವ ಥರ ಬರುತ್ತೆ ನಿಮಗೆ, ಫಸ್ಟು ಅಜಯ್ ಪ್ಲಸ್ ಸಂಜಯ್ ಓಕೆ ಟುಗೆದರ್ ಎಷ್ಟು ದಿವಸ ತೊಗೊಂಡಿದ್ರು, ಓವರಲ್ ಆಗಿ 5 days ತೊಗೊಂಡಿದ್ದಾರೆ. ಓಕೆ, 5 days ತೊಗೊಂಡಿದ್ದಾರೆ. ಅದಕ್ಕೂ ಮುಂಚೆ ನಿಮಗೆ ಎ ವ್ಯಾಲ್ಯೂ ಕೊಟ್ಟಿದ್ದೀರಾ, ಎ ಅಂದರೆ ಅಜಯ್ ಎಷ್ಟು ದಿವಸ ತೊಗೊಂಡಿದ್ದಾರೆ 1/25 days 1 day ವರ್ಕ್. ಓಕೆ, ಅದೇ ರೀತಿ ಸಂಜಯ್ ಆದರೆ 1 day ವರ್ಕ್ ಆದರೆ 1/20 ಆಯಿತಾ. ಸೊ ಎ ಪ್ಲಸ್ ಎಸ್ ಅಜಯ್ ಮತ್ತು ಸಂಜಯ್ is equal to 1/25 ಪ್ಲಸ್ 1/20. ಸೊ ಎಲ್ ಸಿ ಎಮ್ ಏನಾಗುತ್ತೆ ನಿಮಗೆ 100 25 4 ಜಾ 25 ಜಾ. ಸೊ 5 + 4 9/100. ಅಜಯ್ ಪ್ಲಸ್ ಸಂಜಯ್ ಓವರ್ ಆಲ್ ವರ್ಕ್ ಬಂದ್ಬಿಟ್ಟು ನಿಮಗೆ ಎಷ್ಟಾಗುತ್ತೆ 9/100 ಆಯಿತು. ಓಕೆ, ಟುಗೆದರ್. ಬಟ್ ಅವ್ರೇನು ಕೊಟ್ಟಿದೆ, ಟುಗೆದರ್ ಫಾರ್ 5 days ಅಂತ ಕೇಳಿದೆ. 5 daysಗೆ ಎಷ್ಟು ವರ್ಕ್ ಮಾಡ್ತಾರೆ ಅಂತಂದರೆ ಎ ಪ್ಲಸ್ ಸಂಜಯ್ ಅಜಯ್ ಪ್ಲಸ್ ಸಂಜಯ್ is equal to 5 days ಇಂಟು ಅವ್ರದ್ದು ಟುಗೆದರ್ ವರ್ಕ್ ಎಷ್ಟಿದೆ 9/100. ಓಕೆ, ಎಷ್ಟು ಡೇಸಿಗೆ ಮಾಡಿದ್ದಾರೆ 5 daysಗೂ ಮಾಡಿದ್ದಾರೆ ಅಂತಂದರೆ ಸೊ 5 1 ಜಾ 5 20 ಜಾ. ಸೊ 9/20 ಆಯಿತು. ಇದು ಏನಾಯಿತು, ಅಜಯ್ ಪ್ಲಸ್ ಸಂಜಯ್ ದೇ ವರ್ಕ್ ಟುಗೆದರ್ ಫಾರ್ 5 days. 5 days ಆದಮೇಲೆ ರಿಮೈನಿಂಗ್ ವರ್ಕ್ ಯಾರು ಮಾಡ್ತಾರೆ, ಸಂಜಯ್. ಯಾಕಂದರೆ ಅಜಯ್ ಏನೋ ಗೋಸ್ ಅವೇ, ಅಜಯ್ ಬಿಟ್ಟು ಹೋದಾಗ ರಿಮೈನಿಂಗ್ ವರ್ಕ್ ಅಂದಾಗ ರಿಮೈನಿಂಗ್ ವರ್ಕ್ ಯಾರಿಂದ ಮಾಡ್ತಾರೆ, ಡನ್ ಬೈ ಸಂಜಯ್. ಓಕೆ, ಸಂಜಯ್ is equal to 1 ಮೈನಸ್ ಓಕೆ 90/20 is equal to 11/20 ಆಯಿತು. ಫೈನ್. ನಾವು ಕಮಿಂಗ್ ಟು ದ ಪಾಯಿಂಟ್, ಅವ್ರು ಕೇಳಿದ್ದೇನು ಅಂದರೆ ಹೌ ಮೆನಿ ಡೇಸ್ ವಿಲ್ ಸಂಜಯ್ ಫಿನಿಶ್ ದ ರಿಮೈನಿಂಗ್ ವರ್ಕ್. ಬಟ್ ಸಂಜಯ್ದು ನಮಗಾಗಲೇ 1 day ವರ್ಕ್ ಕೊಟ್ಟಿದ್ದಾರೆ. ಎಷ್ಟು, ಎಸ್ is equal to 1/20. ಸೊ 11/20 ಇಂಟು 1/20 ಓಕೆ ಸಾರಿ 20/1 ಬಿಕಾಸ್ ಹೌ ಮೆನಿ ಡೇಸ್ 1 day ವರ್ಕ್ ಕಂಡುಹಿಡಿಬೋದು ನಾವು. ಓವರಾಲ್ ಆಗಿ 1/20 ಅಂದೇನಾಯಿತು 20 days ಆಯಿತಾ, 20 days. ಸೊ 1/20 11/20 ಇಂಟು 20 ಮಾಡಿದಾಗ 21 ಜಾ 21 ಜಾ. ಸೊ 11 days. ಓಕೆ, ಸಂಜಯ್ ಅಲೋನ್ ಫಿನಿಶ್ ದ ವರ್ಕ್ ಇನ್ 11 days. ಫೈನ್. ಸೊ ಇಲ್ಲಿ ನೀವು ನೆನ್ಪಿಟ್ಕೊಳ್ಳಿ, ಇಲ್ಲಿ ಎಸ್ ಇದ್ದಲ್ಲಿ ನಾವು ಏನು ಇಂಟು ಮಾಡ್ತೀವಲ್ಲ 1/20 ಅಲ್ಲ, ವಿ ಹ್ಯಾವ್ ಟು ಮೆನ್ಷನ್ 20 days ಬಿಕಾಸ್ ವಿ ಆರ್ ಫೈಂಡಿಂಗ್ ಓವರ್ ಆಲ್ ಡೇಸ್ ಕಂಡುಹಿಡಬೇಕು. ನಮಗೆ 1 day ವರ್ಕ್ ಆಗಲೇ ಸಿಕ್ಬಿಟ್ಟಿದೆ ನಮಗೆ 1/20 ಅಂತ. ಓಕೆ, ಬಟ್ ನಮಗೆ ಬೇಕಾಗಿರೋದೇನು ಇಲ್ಲಿ ಸಂಜಯ್ ಅಲೋನ್ ಎಷ್ಟು ಅಷ್ಟು ವರ್ಕ್ ಮಾಡ್ತಾನೆ ಅಂತ ಬೇಕು. ಹಾಗಾಗಿ ಇಂಟು 20 ಮಾಡಬೇಕು, ಅವಾಗ ನಿಮಗೆ 11 days ಬರುತ್ತೆ. ಫೈನ್. ನಾವು ವಿಲ್ ಗೋ ವಿತ್ ಶಾರ್ಟ್ಕಟ್ ಮೆಥಡ್. ಓಕೆ, ಶಾರ್ಟ್ಕಟ್ ಮೆಥಡಲ್ಲಿ ಯಾವ ಥರ ಅಂತಂದಾಗ, ಸೊ ಎ ಪ್ಲಸ್ ಸಂಜಯ್ ಪ್ಲಸ್ ಅಜಯ್ ಟುಗೆದರ್ ವರ್ಕ್ ಮಾಡೋದು ಎಷ್ಟು 5 days. ಫೈನ್. ಪ್ಲಸ್ ಎ ಅಜಯ್ ಗೋಸ್ ಅವೇ, ಅಜಯ್ ಗೋಸ್ ಅಂದರೆ ರಿಮೈನಿಂಗ್ ಯಾರು, ಸಂಜಯ್. ಬಟ್ ನಮಗೆ ಸಂಜಯ್ ಎಷ್ಟು ವರ್ಕ್ ಮಾಡುತ್ತೆ ಅಂತ ಕೊಟ್ಟಿಲ್ಲ ಇಲ್ಲಿ. ಓಕೆ, ಏನು ವರ್ಕ್ ಕಂಪ್ಲೀಟ್ ಮಾಡ್ತಾರೆ ಅಂತ, ಹಾಗಾಗಿ ಎಕ್ಸ್ ಅಂತ ಇಟ್ಕೊಳ್ಳೋಣ is equal to 1. ಸೊ ಇದನ್ನು ನೀವು 1 day ವರ್ಕ್ ಆಫ್ ಎದು ಎಷ್ಟಿದೆ ನೀವಾಗಲೇ ನೋಡಿದಾಗ 1 day ವರ್ಕ್ ಆಫ್ ಎದು 1/25 ಓಕೆ ಪ್ಲಸ್ ಸಂಜಯ್ದು 1/20 ಓಕೆ ಮಲ್ಟಿಪಲ್ ಆಫ್ 5 ಪ್ಲಸ್ ಸಂಜಯ್ ವರ್ಕ್ ಎಷ್ಟಿದೆ 1/20ನ 1 day ವರ್ಕು ಇಂಟು ಎಕ್ಸ್ ಈಸ್ ಈಕ್ವಲ್ ಟು 1. ಓಕೆನಾ, ದಿಸ್ ಇದ ಏನು ನಮ್ಮದು ಶಾರ್ಟ್ಕಟ್ ಮೆಥಡಿಗೆ ದಿಸ್ ಇದ ಫಾರ್ಮುಲಾ ವಿ ಹ್ಯಾವ್ ಟು ಫ್ರೇಮ್. ಸೊ ನಾವು ಇದು ಸಾಲ್ವ್ ಮಾಡಿದಾಗ ನಿಮಗೆ ಇದು ಎಲ್ ಸಿ ಎಮ್ ಓವರಲ್ ಆಗಿ 9/100 ಬರುತ್ತಾ. 9/100 ಇಂಟು 5 ಪ್ಲಸ್ 1/20 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 1 ಆಯಿತಾ. ಸೊ ನಿಮಗೆ 5 1 ಜಾ 5 20 ಜಾ 9/20 ಪ್ಲಸ್ 1/20 ಎಕ್ಸ್ ಅಂದಾಗ ಸೊ ಇದನ್ನು ನಾವು 1/20 ಎಕ್ಸ್ ಈಸ್ ಈಕ್ವಲ್ ಟು 1 ಮೈನಸ್ 9/20 ಬರ್ಕೋಬೋದಾ. 9/20ನ ಈ ಕಡೆ ಕಳಿಸಿದಾಗ 1 ಮೈನಸ್ ಆಗುತ್ತೆ. ಸೊ x/20 ಈಸ್ ಈಕ್ವಲ್ ಟು ನಿಮಗೆ ಇದು ಎಲ್ ಸಿ ಎಮ್ ತೊಗೊಂಡಾಗ 11/20 ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 11/20 ಇಂಟು 20. ಸೊ 20 ಕ್ಯಾನ್ಸಲ್ ಆದಾಗ ಎಕ್ಸ್ ಈಸ್ ಈಕ್ವಲ್ ಟು 11 days. ಓಕೆ, ದಿಸ್ is the shortcut method you can use. Fine. Next question ನಿಮಗೆ a plus b can do a piece of work in 60 days
and 75 days respectively. Both begin together, but after certain time A leaves off. Okay, in such case B finishes the remaining work in 30 days. After how many days did A leave ಅಂತ ಇದೆ. ಫೈನ್. ಸೊ ಇಲ್ಲಿ ನಿಮಗೆ ಫಸ್ಟ್ ನಾರ್ಮಲ್ ಮೆಥಡ್ ನೋಡೋದಾದ್ರೆ ಸ್ವಲ್ಪ ನಿಮಗೆ ವೆನ್ ಕಂಪೇರ್ಡ್ ಟು ಲಾಸ್ಟ್ ಪ್ರಾಬ್ಲಮ್ಸ್ ಏನು ಸಾಲ್ವ್ ಮಾಡಿದೆ ಸ್ವಲ್ಪ ಇಲ್ಲಿ ನಿಮಗೆ ಟ್ರಿಕ್ಕಿ ಇದೆ. ಸೊ ನಾರ್ಮಲ್ ಮೆಥಡಲ್ಲಿ ನಮಗೆ A ಪ್ಲಸ್ ಬಿ, ಓಕೆನಾ, ಒನ್ ಡೇ ವರ್ಕ್ ಎಷ್ಟಾಗುತ್ತೆ 1/60, ಓಕೆ, ಪ್ಲಸ್ 1/75. ಫೈನ್. ಸೊ ನಾವು ಕಮಿಂಗ್ ಟು ದ ಪಾಯಿಂಟ್ LCM ತೊಗೊಂಡ್ರೆ ಎಷ್ಟಾಗುತ್ತೆ ನಿಮಗೆ 300 ಆಗುತ್ತಾ. 300 30 ಇಂಟು ಏನಾಗುತ್ತೆ 60 ಇಂಟು 5 ಆ್ಯಂಡ್ 75 ಇಂಟು 4, 5 + 4 ಅಂದರೆ 9/300 ಆಯಿತು. ಸೊ ಇದು ಈಕ್ವಲ್ ಟು 3/100 ಇದ ಏನು A ಪ್ಲಸ್ ಬಿ ಇದು ಒನ್ ಡೇ ವರ್ಕ್. ಸೊ A ಪ್ಲಸ್ ಬಿ ಇದು ಓವರ್ ವರ್ಕ್ ಎಷ್ಟಾಗುತ್ತೆ, ಓವರ್ ವರ್ಕ್ ಅಂತಂದರೆ 100/3ನ. ಫೈನ್. ಇದು ಒನ್ ಡೇ ವರ್ಕ್ ಆಯಿತು, ಒನ್ ಡೇ ವರ್ಕ್. ಇದು ಬಂದ್ಬಿಟ್ಟು ಓವರ್ ವರ್ಕ್ ಆಗುತ್ತೆ, ಕಂಪ್ಲೀಟ್ ವರ್ಕ್. ಫೈನ್, 100/3 ಆಯಿತು. ನಾವು ಕಮಿಂಗ್ ಟು ದ ಪಾಯಿಂಟ್ ಕ್ವಶನ್ಸಲ್ಲಿ ಏನು ಕೊಟ್ಟಿದ್ದಾರೆ ಅವರು, A ಪ್ಲಸ್ ಬಿ, ಓಕೆ, ಟುಗೆದರ್ ಎಷ್ಟು ವರ್ಕ್ ಮಾಡಿದೆ ಅಂತ ನಮಗೆ ಗೊತ್ತಿಲ್ಲ. ಅಂದರೆ ಅವರು ದೇ ಹ್ಯಾವ್ ಗಿವನ್ ಇಂಡಿವಿಜುವಲ್ A ಆ್ಯಂಡ್ ಬಿ ಒನ್ ಡೇ ವರ್ಕ್ ಕೊಟ್ಟಿದ್ದಾರೆ, ಬಟ್ ಟುಗೆದರ್ ಎಷ್ಟು ಅಂತ ಅವರು ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಎಕ್ಸ್ ನಮಗೆ ಏನು ಕಂಡುಹಿಡಿಬೇಕಾಗುತ್ತೆ. ಬಟ್ ಇನ್ನೊಂದೇನು ಕೊಟ್ಟಿದ್ದಾರೆ, ರಿಮೈನಿಂಗ್ ವರ್ಕ್ ಏನಿದೆ, ಇನ್ ಸಚ್ ಕೇಸ್ ಬಿ ಫಿನಿಷಸ್ ದ ರಿಮೈನಿಂಗ್ ವರ್ಕ್ ಇನ್ 30 ಡೇಸ್ ಅಂತ. ರಿಮೈನಿಂಗ್ ವರ್ಕ್ ಅಂದರೆ ಬಿದು ಏನು ಗೊತ್ತು ನಮಗೆ, ಒನ್ ಡೇ ವರ್ಕು 1/75 ಒನ್ ಡೇ ವರ್ಕು ಇಂಟು ಎಷ್ಟು ಡೇಸ್ವರೆಗೂ ಮಾಡಿದ್ದಾರೆ, 30 ಡೇಸ್ವರೆಗೂ ಮಾಡಿದ್ದಾರೆ, 30 ಡೇಸ್. ಸೊ ನೀವು ಸಾಲ್ವ್ ಮಾಡಿದಾಗ ನಿಮಗೇನಾಗುತ್ತೆ, 15 2 × 50, 15 5 × 75, ಸೊ 2/5. ಓಕೆ, ಬಿ ಈಸ್ ಈಕ್ವಲ್ ಟು 2/5. ಏನಿದು ರಿಮೈನಿಂಗ್ ವರ್ಕ್. ಓಕೆ, ರಿಮೈನಿಂಗ್ ವರ್ಕ್ ಆಗಲೇ ಕಂಪ್ಲೀಟ್ ಯಾರು ಮಾಡಿದ್ದಾರೆ, 2/5 ಅಷ್ಟು ಯಾರು ಏನು ಬಿ ಕಂಪ್ಲೀಟ್ ಮಾಡಿದೆ. ಅಂದರೆ ಇದರ್ಥ ನಿಮಗೆ ಒಂದು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 1 ಅಂತ ನಾವು ತೊಗೊತಿದ್ವಿ, ಎಕ್ಸಾಂಪಲ್ಗೆ ಇಕ್ವೇಟ್ ಮಾಡಿದ್ವಿ. ಸೊ ಅವಾಗ ಏನಾದರೂ ರಿಮೈನಿಂಗ್ ವರ್ಕ್ ಆಗಲೇ ಏನು ಬಿ ಮಾಡಿದೆ ಇಲ್ಲಿ. ಓಕೆ, ಸೊ ನಮಗೆ ಬೇಕಾಗಿದ್ದೇನು A ಪ್ಲಸ್ ಬಿ ವರ್ಕ ಟುಗೆದರ್. ಅವರಿಬ್ಬರು ಸೇರಿ ಎಷ್ಟು ಮಾಡಿದ್ದಾರೆ, ಬಿ ಏನು ಆಗಿದೆ ರಿಮೈನಿಂಗ್ ವರ್ಕ್ನ ಕಂಪ್ಲೀಟ್ ಮಾಡಿದ್ದಾರೆ, ಅದು 2/5 ಆಫ್ ವರ್ಕ್ ಮಾಡಿದ್ದಾರೆ. ಇದು ನಮಗೆ ಬೇಕಾಗಿದ್ದು A ಪ್ಲಸ್ ಟುಗೆದರ್ ಬೇಕು. ಹಾಗಾಗಿ ನಾವೇನು ಮಾಡ್ಬೋದು, ಇದನ್ನು ರಿಮೈನಿಂಗ್ ವರ್ಕ್ ಬೈ A ಪ್ಲಸ್ ಬಿ, ಓಕೆ, ಈಸ್ ಈಕ್ವಲ್ ಟು ಎಷ್ಟು 1 - 2/5. ಸೊ ಅವಾಗ ಏನಾಗುತ್ತೆ ನಿಮಗೆ 3/5 ಆಗುತ್ತೆ. ಫೈನ್, 3/5 ಆಯಿತು. ಬಟ್ ನಮಗೆ ಆಗಲೇ ಗೊತ್ತು ಓವರಾಲ್ ಆಗಿ A ಪ್ಲಸ್ ಬಿ ಎಷ್ಟು ಡೇಸ್ ತೊಗೊಂಡಿದೆ, 10/3 ಡೇಸ್ ತೊಗೊಂಡಿದ್ದೇನೆ. ಸೊ A ಪ್ಲಸ್ ಬಿ ಇಂಟು ಈಸ್ ಈಕ್ವಲ್ ಟು 3/5, ಓಕೆ, ಇಂಟು ಓವರಾಲ್ ಆಗಿ ಎಷ್ಟು ಬಂದರೆ 100/3. ಸೊ 3 1 3 1 5 1 5 2 A ಪ್ಲಸ್ ಬಿ ಟುಗೆದರ್ ಎಷ್ಟಾಗುತ್ತೆ 20 ಡೇಸ್. ಓಕೆ, ದಿಸ್ ಈಸ್ ದ ಆನ್ಸರ್. ಅಂದರೆ ಎಕ್ಸ್ ವ್ಯಾಲ್ಯೂ ಏನಾಯಿತು, ದೇ ಹ್ಯಾವ್ ಆಸ್ಕ್ ಆಫ್ಟರ್ ಹೌ ಮೆನಿ ಡೇಸ್ ಡಿಡ್ ಎ ಲೀವ್ ಅಂತ. ಆಫ್ಟರ್ 20 ಡೇಸ್ ಆದಮೇಲೆ ಎಕ್ಸ್ ವ್ಯಾಲ್ಯೂ 20 ಬಂದಿದ್ದಲ್ಲ, ಆಫ್ಟರ್ 20 ಡೇಸ್ ಆದಮೇಲೆ ಏನು ಮಾಡ್ತಾನೆ, ಹಿ ಲೀವ್ಸ್ ಹಿಸ್ ಜಾಬ್. ಅವಾಗ ರಿಮೈನಿಂಗ್ ವರ್ಕ್ ಬಿ ಎಷ್ಟು ಕಂಪ್ಲೀಟ್ ಮಾಡ್ತಾನೆ, ಹಿ ವಿಲ್ ಕಂಪ್ಲೀಟ್ ದ ರಿಮೈನಿಂಗ್ ವರ್ಕ್ ಇನ್ 30 ಡೇಸ್. ಓಕೆನಾ, ಈ ಥರ ನಾವು ನಾರ್ಮಲ್ ಮೆಥಡಲ್ಲಿ ಮಾಡ್ಬೋದು. ನಾವೀಗ ಶಾರ್ಟ್ಕಟ್ ಮೆಥಡ್ ನೋಡೋಣ. ಈ ಶಾರ್ಟ್ಕಟ್ ಮೆಥಡ್ ನಿಮ್ಗೆ ಯಾವ ಥರ ಮಾಡೋದು ಅಂತಂದರೆ, ವಿ ನೋ ದಟ್ A ಇಸ್ ಈಕ್ವಲ್ ಟು ಎಷ್ಟು, ಒನ್ ಡೇ ವರ್ಕ್ 60, 1/60ನ. ಬಿ ಈಸ್ ಈಕ್ವಲ್ ಟು 1/75. ಫೈನ್. ಸೊ ನಿಮಗೆ A ಪ್ಲಸ್ ಬಿ ಟುಗೆದರ್ ಎಷ್ಟಂತ ನಮಗೆ ಗೊತ್ತಿಲ್ಲ, ಅದೇ ನಾವು ಕಂಡುಹಿಡಿಬೇಕು ಇವಾಗ. ಎಕ್ಸ್ ಡೇಸು ಪ್ಲಸ್ ರಿಮೈನಿಂಗ್ ವರ್ಕ್ ಬಿ ಎಷ್ಟು ದಿವಸ ಮಾಡುತ್ತೆ, 30 ಡೇಸ್ ಅಲ್ಲ, ಈಸ್ ಈಕ್ವಲ್ ಟು ನಾವು ಅದನ್ನು ಅಸ್ಯೂಮ್ ಮಾಡಬೇಕು 1 ಅಷ್ಟೇ. ಓಕೆನಾ. ಸೊ ಮುಂಚೆ ಕ್ವಶನ್ಸಲ್ಲಿ ಏನು ಮಾಡಿದ್ರು, A ಪ್ಲಸ್ ಟುಗೆದರ್ ಎಷ್ಟು ಡೇಸಲ್ಲಿ ವರ್ಕ್ ಮಾಡಿದೆ ಅಂತ ಕೊಟ್ಟಿರ್ತಾರೆ. ಅವಾಗ ನಾವೇನು ಡೈರೆಕ್ಟಾಗಿ ಮೆನ್ಷನ್ ಮಾಡ್ತಿದ್ವಿ, ಎಕ್ಸ್ ಬದಲು ಬೇರೆ ವ್ಯಾಲ್ಯೂ ಹಾಕ್ತಿದ್ವಿ. ಸೊ ಇಲ್ಲಿ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ, ಹಾಗಾಗಿ ವಿ ಶುಡ್ ಕೀಪ್ ಎಕ್ಸ್, ಎಷ್ಟು ಡೇಸಲ್ಲಿ ವರ್ಕ್ ಮಾಡಿದ್ದಾರೆ A ಪ್ಲಸ್ ಟುಗೆದರ್ ಅಂತ. ಓಕೆ, ಪ್ಲಸ್ ರಿಮೈನಿಂಗ್ ವರ್ಕ್ ಎಷ್ಟು ಮಾಡಿದ್ದಾರೆ, ಬಿ ಅಲೋನ್ 30 ಡೇಸಲ್ಲಿ ಕಂಪ್ಲೀಟ್ ಆಗಿದೆ. ಫೈನ್, ಈಸ್ ಈಕ್ವಲ್ ಟು 1 ಅಂತ ತೊಗೊಂಡಾಗ ನೀವು A ವ್ಯಾಲ್ಯೂ 1/60ನ ಪ್ಲಸ್ ಬಿ ವ್ಯಾಲ್ಯೂ 1/75 ಇಂಟು ಎಕ್ಸ್. ಓಕೆ, ಪ್ಲಸ್ ಬಿ ವ್ಯಾಲ್ಯೂ ಎಷ್ಟಿದೆ 1/75 ಒನ್ ಡೇ ವರ್ಕ್ ಇಂಟು 30 ಈಸ್ ಈಕ್ವಲ್ ಟು 1. ಸೊ ನಿಮಗೆ 15 2 ಆ್ಯಂಡ್ 15 5 75 ಆಗುತ್ತೆ. ಸೊ ಇದು ನೀವು LCM ತೊಗೊಂಡಾಗ 1/60 ಪ್ಲಸ್ 1/75 ಅಂತಂದಾಗ 300 ಆ್ಯಂಡ್ 6 5 75 4 ಸೊ 5 + 4 9 9/300 ಇಂಟು ಎಕ್ಸ್ ಪ್ಲಸ್ ನಿಮಗೇನಾಗುತ್ತೆ 2/5 ಆಗುತ್ತೆ. ಅದು 1 - 2/5 ಬರ್ಕೋಬೋದಾ ಆ ಕಡೆ. 1 - 2/5. ಸೊ ಓವರಾಲ್ ಆಗಿ 3/100. ಓಕೆ, 3 3 9 ಆ್ಯಂಡ್ 300. ಸೊ 3/100 ಎಕ್ಸ್ ಈಸ್ ಈಕ್ವಲ್ ಟು 3/5. ಇದು ಸಾಲ್ವ್ ಮಾಡಿದಾಗ ನಿಮಗೆ 1 5 5 2 5 3/5 ಬರುತ್ತೆ. 3/100 ಎಕ್ಸ್ ಈಸ್ ಈಕ್ವಲ್ ಟು 3/5 ಆದರೆ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಿಮಗೆ 3/5 ಇಂಟು
100 divided by 3, 3 1 ja, 3 1 ja, 5 1 ja, 5 2 ja. So x is equal to 20 days. Okay, so this is the shortcut method. So ನೀವು ಈ ಪ್ರಾಬ್ಲಮಲ್ಲಿ ನಾರ್ಮಲ್ ಮೆಥಡಲ್ಲಿ ಸ್ವಲ್ಪ ಟ್ರಿಕ್ಕಿ ಇದೆ, ಬಟ್ ಶಾರ್ಟ್ಕಟ್ ಮೆಥಡ್ಸಲ್ಲಿ ನಿಮಗೆ ಈಸಿಯಾಗಿ ಬಂದ್ಬಿಡುತ್ತೆ. ಓಕೆ, ಬಟ್ ನೀವು ಕ್ವಶನ್ಸ್ ನೀಟಾಗಿ ಅಬ್ಸರ್ವ್ ಮಾಡಿದಾಗ ನಿಮಗೆ ಆಗಲೇ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಸೊ ಯಾವುದು ಕೊಟ್ಟಿದ್ದಾರೆ, ಯಾವುದು ಕೊಟ್ಟಿಲ್ಲ, ಯಾವುದು ಕಂಡುಹಿಡಿಬೇಕು ಅಂತ. ಇವತ್ತಿನ ಲಾಸ್ಟ್ ಕ್ವಶನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಎ ಕ್ಯಾನ್ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ 40 days. ಹಿ ಸ್ಟಾರ್ಟ್ಸ್ ವರ್ಕಿಂಗ್ ಬಟ್ ಹ್ಯಾವಿಂಗ್ ಸಮ್ ಅದರ್ ಎಂಗೇಜ್ಮೆಂಟ್ ಲೀವ್ಸ್ ಆಫ್ಟರ್ 5 days. ಅಂದರೆ ಎ ಎಷ್ಟವರೆಗೂ ವರ್ಕ್ ಮಾಡಿದೆ, 5 days ವರೆಗೂ ವರ್ಕ್ ಮಾಡಿದ್ದಾರೆ. ಫೈನ್, ದೇರ್ ಆಫ್ಟರ್ ಬಿ ಕಂಪ್ಲೀಟ್ಸ್ ಹಿಸ್ ವರ್ಕ್ ಇನ್ 21 days. ರಿಮೈನಿಂಗ್ ವರ್ಕ್ನ ಯಾರು ಕಂಪ್ಲೀಟ್ ಮಾಡ್ತಾರೆ? ಬಿ. ಅದು ಎಷ್ಟು ಡೇಸಲ್ಲಿ? 21 daysಲ್ಲಿ. ಹೌ ಮೆನಿ ಡೇಸ್ ವುಡ್ ಎ ಆ್ಯಂಡ್ ಬಿ ಸೇರಿ ಎಷ್ಟು ದಿವಸದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ನಮಗೆ ಗೊತ್ತು ಎ ಎಷ್ಟು ದಿವಸ ವರ್ಕ್ ಮಾಡಿದ್ದಾರೆ ಓವರಾಲ್ ಆಗಿ. ಫಸ್ಟ್ ನಾವು ನಾರ್ಮಲ್ ಮೆಥಡ್, ಓಕೆ, ಆ್ಯಂಡ್ ಶಾರ್ಟ್ಕಟ್ ಮೆಥಡ್ ಇದೆ. ಸೊ ವಿಲ್ ಗೋ ಬೈ 5 ಶಾರ್ಟ್ಕಟ್ ಮೆಥಡ್. ಶಾರ್ಟ್ಕಟ್ ಮೆಥಡ್ ಏನಾಗುತ್ತೆ ನಿಮಗೆ ಅಂತಂದರೆ, ಎ ಕಂಪ್ಲೀಟ್ಸ್ ವರ್ಕ್ ಎಷ್ಟು 5 days ವರೆಗೂ ಕಂಪ್ಲೀಟ್ ಮಾಡ್ತಾರೆ. ಅದಾದ್ಮೇಲೆ ಏನಾಗುತ್ತೆ, ಬಿ ಏನು ಮಾಡ್ತಾನೆ ಓವರಾಲ್ ಆಗಿ 21 days ವರೆಗೂ ವರ್ಕ್ ಮಾಡ್ತಾರೆ. ಓಕೆನಾ? ಸೊ ಎ 5 days, ಬಿ 21 days. ನಾವು ಅಸ್ಯೂಮ್ ಮಾಡಿದ್ದೇನು 1 ಅಂತ ಅಸ್ಯೂಮ್ ಮಾಡ್ಕೋಬೇಕು. ಸೊ ಎ 1 day ವರ್ಕ್ ಬಂದ್ಬಿಟ್ಟು 1/40 ಇಂಟು 5 ಪ್ಲಸ್ ಬಿದು ನಿಮಗೆ ಯಾವುದೇ 1 day ವರ್ಕ್ ಕೊಟ್ಟಿಲ್ಲ, ಬಿ ಇಂಟು 21 ಈಸ್ ಈಕ್ವಲ್ ಟು 1. ಸೊ 5 1 ಜಾ 5 8 ಜಾ 40. ಸೊ ನಿಮಗೆ 21b ಈಸ್ ಈಕ್ವಲ್ ಟು 1 ಮೈನಸ್ 1/8 ಆಗುತ್ತೆ. ಫೈನ್, 21b ಈಸ್ ಈಕ್ವಲ್ ಟು LCM ತೊಗೊಂಡಾಗ ನಿಮಗೆ 7/8 ಬರುತ್ತೆ. b ಈಸ್ ಈಕ್ವಲ್ ಟು 7/8 ಇಂಟು 1/21. 7 1 ಜಾ 7 3 ಜಾ. ಸೊ b ಈಸ್ ಈಕ್ವಲ್ ಟು 1 day ವರ್ಕ್ 1/24 days ಆಗುತ್ತೆ. ಇದು 1 day ವರ್ಕ್ ಆಯಿತು. ಫೈನ್, ಅವ್ರು ಕೇಳಿದ್ದೇನು, ನಮಗಾಗಲೇ ಬಿದು 1 day ವರ್ಕ್ ಸಿಕ್ಕಿದೆ. ಫೈನ್, ಆ್ಯಂಡ್ ಆಲ್ಸೋ ಏದಾಗಲೇ ಅವರು 1/40 ಅಂತ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಓಕೆ, 40 days ಅಂದರೆ ನಿಮಗೆ 1/40 ಅಂತ ಆಗುತ್ತೆ. ಸೊ ಟುಗೆದರ್ ಕೇಳಿದ್ರಿಂದ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎಷ್ಟು ಅಂತ. ಎ ಆದರೆ 1/40 ಪ್ಲಸ್ 1/24. ಸೊ ಇದು ಸಾಲ್ವ್ ಮಾಡಿದಾಗ ನಿಮಗೆ ಓವರಾಲ್ LCM ನಿಮಗೆ 120 ಬರುತ್ತಾ. ಸೊ 44 ಜಾ 43 ಜಾ ಆ್ಯಂಡ್ 24 5 ಜಾ 120. ಫೈನ್, ಸೊ ಓವರಾಲ್ ಆಗಿ 8/120 ಬರುತ್ತೆ. ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 8/120. 8 1 ಜಾ 1 ಆ್ಯಂಡ್ 8 5 ಜಾ. ಓಕೆ, ಸೊ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 1/15 ಬರುತ್ತೆ 1 day ವರ್ಕು. ಓಕೆ, ಸೊ ಟುಗೆದರ್ ಸೇರಿ 15 days ಕಂಪ್ಲೀಟ್ ವರ್ಕ್ ಡನ್ ಬೈ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 15 days. ಇದು ಶಾರ್ಟ್ಕಟ್ ಮೆಥಡ್. ಓಕೆನಾ? ನೀವು ಇದನ್ನು ನಾರ್ಮಲ್ ಮೆಥಡ್ ಸಾಲ್ವ್ ಮಾಡಿ ನೋಡೋಣ. ಸೊ ನಾರ್ಮಲ್ ಮೆಥಡ್ ಏನಾಗುತ್ತೆ ನಿಮಗೆ, ಯೂಶಲಿ ಎ ಈಸ್ ಈಕ್ವಲ್ ಟು 1/40 days ಅಂತ ಕೊಟ್ಟಿದ್ದಾರೆ. ಅಂದರೆ 40 days ಆಗಲೇ ಮೆನ್ಷನ್ ಮಾಡಿದ್ದಾರೆ. ಸೊ ಬಟ್ ಏನಾಗುತ್ತೆ ಅಂದರೆ, ಬಟ್ ಹ್ಯಾವಿಂಗ್ ಸಮ್ ಅದರ್ ಎಂಗೇಜ್ಮೆಂಟ್ ಹಿ ಲೀವ್ಸ್ ಆಫ್ಟರ್ 5 days ಅಂತಿದೆ. ಸೊ ಇದು ಬಂದ್ಬಿಟ್ಟು ಪೀಸ್ ಆಫ್ ವರ್ಕ್ ಇನ್ 1 day ವರ್ಕ್ ಏನಾಗುತ್ತೆ 1/40 ಆಗುತ್ತೆ. 5 daysಗೆ ಕನ್ವರ್ಟ್ ಮಾಡೋದಾದರೆ ನಾವೇನು ಮಾಡ್ಬೋದು, ಎ ಈಸ್ ಈಕ್ವಲ್ ಟು 1/40 ಇಂಟು 5. ಅವಾಗ ಏನಾಗುತ್ತೆ 1/8 ಬರುತ್ತೆ. 5 1 ಜಾ 5 8 ಜಾ 40. ಸೊ 1/8 ಏನಿದು ವರ್ಕ್ ಡನ್ ಬೈ ಎ ಫಾರ್ 5 daysಗೆ ಮಾತ್ರ. ಓಕೆನಾ? ಸೊ ರಿಮೈನಿಂಗ್ ವರ್ಕ್ ಏನಾಗುತ್ತೆ, ರಿಮೈನಿಂಗ್ ವರ್ಕ್ ಡನ್ ಬೈ ಯಾರು, ಬಿ ರಿಮೈನಿಂಗ್ ವರ್ಕ್ ಈಸ್ ಈಕ್ವಲ್ ಟು ನಿಮಗೆ 1 ಮೈನಸ್ 1/8. ಸೊ ಈಸ್ ಈಕ್ವಲ್ ಟು 7/8 ಆಗುತ್ತೆ. 7/8. ಫೈನ್, ಅದೇ ನಿಮಗೆ ಕನ್ವರ್ಟ್ ಮಾಡೋದಾದರೆ 7/8 ವರ್ಕ್ ಡನ್ ಬೈ ಯಾರ್ದು, ಬಿ ಈಸ್ ಈಕ್ವಲ್ ಟು ಎಷ್ಟು ಓವರಾಲ್ ಆಗಿ ಎಷ್ಟು ಕೊಟ್ಟಿದ್ದಾನೆ, ಬಿ ಕಂಪ್ಲೀಟ್ಸ್ ಇದು ವರ್ಕ್ ಇನ್ 21 days ಅನ್ಕೊತಿದ್ದಾರೆ. 21 days. ಬಿ ಈಸ್ ಈಕ್ವಲ್ ಟು 1 day ವರ್ಕ್. ಓಕೆ, ವರ್ಕ್ ಡನ್ ಬೈ ಬಿ ಈಸ್ ಈಕ್ವಲ್ ಟು 21 ಇಂಟು 8/7. 7 1 ಜಾ 7 3 ಜಾ. ಸೊ 8 3 ಜಾ 24. ಓಕೆ, ಇದು ಬಿದು ಕಂಪ್ಲೀಟ್ ವರ್ಕ್ ಡನ್ ಇದು 24 days ಆಯಿತು. ಬಟ್ ಆಗಲೇ ನಾವು ನೋಡಿದ್ವಿ. ಸೊ ಎದು 1/40 1 day ವರ್ಕ್ ಆದರೆ ಬಿದು ಎಷ್ಟಾಗುತ್ತೆ 24 ಅಂದರೆ 1/24. ಸೊ ಎ ಪ್ಲಸ್ ಬಿ ಮಾಡಿದರೆ ಸೇಮ್ ಲಾಸ್ಟ್ ಏನು ನಾವು ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡಿದ್ವಲ್ಲ. ಸೊ 1/40 ಪ್ಲಸ್ 1/24 ಆಗುತ್ತೆ. ಸೊ ಇದು ಈಕ್ವಲ್ ಟು ನಿಮಗೆ 8/20 120. ಸೊ ಓವರಾಲ್ ಆಗಿ ನಿಮಗೆ ಬಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 15 ಬರುತ್ತೆ. ಎ ಪ್ಲಸ್ ಬಿ ಓವರಾಲ್ ಆಗಿ ನಿಮಗೆ 15 ಬರುತ್ತೆ. ಓಕೆ, ದಿಸ್ ಇಸ್ ದ ನಾರ್ಮಲ್ ಮೆಥಡಲ್ಲಿ ನಾವು ಸಾಲ್ವ್ ಮಾಡೋ ರೀತಿ. ಫೈನ್, ಸೊ ದಿಸ್ ಇಸ್ ದ ಎಂಡ್ ಆಫ್ ದಿ ವಿಡಿಯೋ ಲಿವಿಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್. ಓಕೆ, ಐ ಥಿಂಕ್ ನಾನು ಎಲ್ಲ ಪ್ರಾಬ್ಲಮ್ಸ್ನ ಅರ್ಥ ಆಗೋ ಥರ ಹೇಳಿದ್ದೀನಿ ಅನ್ಕೊತೀನಿ. ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಅದೇ ರೀತಿ ಏನಾದರೂ ಸಜೆಷನ್ಸ್ ಇದ್ದರೂ ಕೂಡ ಯು ಕ್ಯಾನ್ ಮೆನ್ಷನ್ ಇನ್ ದ ಕಮೆಂಟ್ ಬಾಕ್ಸ್. ನಾನು ಈ ವಿಡಿಯೋ ಸ್ವಲ್ಪ ಲೆಂದಿ ಆಯಿತು ಬಿಕಾಸ್ ಈ ಪ್ರಾಬ್ಲಮ್ಸ್ ಏನಿದೆ ಲಿವಿಂಗ್ ರಿಲೇಟೆಡ್ ಪ್ರಾಬ್ಲಮ್ಸು ಆಬ್ವಿಯಸ್ಲಿ ಕಾಮನ್ ಆಗಿ ಮೇಜರಾಗಿ ಕೇಳ್ತಾರೆ. ಹಾಗಾಗಿ ನಿಮಗೆ ಸ್ವಲ್ಪ ಡೀಪಾಗಿ ಲೆಂದಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಶಾರ್ಟ್ಕಟ್ ಮೆಥಡ್ ಆ್ಯಂಡ್ ನಾರ್ಮಲ್ ಮೆಥಡಲ್ಲೂ.
ಸೊ ನಿಮಗೆ ಯಾವುದು ಸೂಟೇಬಲ್ ಆಗುತ್ತೆ, ಯಾವುದು ಬೇಗ ಅರ್ಥ ಆಗುತ್ತೋ, ಕ್ಯಾಲ್ಕುಲೇಷನ್ ಸ್ಪೀಡ್ ಅನಿಸುತ್ತೋ ಅದನ್ನು ನೀವು ಅಡಾಪ್ಟ್ ಮಾಡಿಕೊಂಡು ಯು ಕ್ಯಾನ್ ಪ್ರಾಕ್ಟೀಸ್. ಓಕೆ, ನಾವು ಏನೇ ಪ್ರಾಬ್ಲಮ್ಸ್ ಎಷ್ಟು ಸಾಲ್ವ್ ಮಾಡಿದ್ರು ಲೈಕ್ ನಾವೆಲ್ಲ ಇವಾಗ ಹೇಳೋದು ಜಸ್ಟ್ ನಿಮಗೆ ಡಿಫ್ರೆಂಟ್ ಪ್ರಾಬ್ಲಮ್ಸ್ನ ಅಷ್ಟೇ ನಾವು ಹೇಳಿರ್ತೀವಿ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಟು ದ ಎಕ್ಸಾಮಿನೇಷನ್. ಅದೇ ರೀತಿ ನೀವು ಕೂಡ ಯಾವುದಾದ್ರೂ ಒಂದು ಟೆಕ್ಸ್ಟ್ ಬುಕ್ಸ್, ಓಕೆ, ಗರ್ವಲ್ ಬುಕ್ ಆಯಿತು, ಯಾವುದಾದ್ರೂ ಒಂದು ಟೆಕ್ಸ್ಟ್ ಬುಕ್ಸ್ ತೊಗೊಂಡು ನೀವೇನು ಮಾಡಿ ಜಸ್ಟ್ ಸಾಲ್ವ್ ದ ಕ್ವಶನ್ಸ್. ಮೋರ್ ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಗ್ರಿಪ್ ಸಿಗ್ತಾ ಹೋಗುತ್ತೆ, ಅಷ್ಟೇ ಫಾಸ್ಟಾಗಿ ಕ್ಯಾಲ್ಕುಲೇಷನ್ಸ್ ಕೂಡ ನಿಮಗೆ ಸ್ಪೀಡಪ್ ಆಗುತ್ತೆ. ಓಕೆನಾ? ಸೊ ಏನೇ ನಿಮಗೆ ಡೌಟ್ಸ್ ಇದೆಯೋ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗುವ. ಟೇಕ್ ಕೇರ್. ಧನ್ಯವಾದಗಳು.